ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ. ಫ್ರೆಂಡ್ಸ್, ಇವತ್ತಿನ ದಿನ ನಾವು ಕಲಶದ ಬಿಂದಿಗೆಗೆ ಯಾವುದೇ ರೀತಿ ಕೋಲನ್ನು ಕಟ್ಟದೆ ಯಾವ ರೀತಿ ನಾವು ಅಮ್ಮನವರಿಗೆ ಸಿಂಪಲ್ಲಾಗಿ ಸೀರೆನ ಉಡಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಈ ರೀತಿ ಸ್ಯಾರಿನ ಓಪನ್ ಮಾಡಿಕೊಂಡು ಸೀರೆ ಒಳಪದರದಿಂದ ನಾವು ಈ ರೀತಿಯಾಗಿ ನಾವು ಪ್ಲೀಟ್ಸ್ನ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಪ್ಲೀಟ್ಸ್ನ 3-4 ಇಂಚು ಗ್ಯಾಪಲ್ಲಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಡೋದ್ರಿಂದ ನಮಗೆ ಸ್ಯಾರಿ ಪ್ಲೀಟ್ಸ್ ಏನಿದೆಯಲ್ಲ ಅದು ಒಂದೇ ಲೆಂತಲ್ಲಿ ಬರುತ್ತೆ ಮತ್ತು ಕರೆಕ್ಟಾಗಿ ನಮಗೆ ಜಾಸ್ತಿ ನೆರಿಗೆಗಳನ್ನೋದು ಬರುತ್ತೆ. ನೋಡಿ, ನಾವು ಸ್ಟಾರ್ಟಿಂಗಲ್ಲಿ ಇದೇ ರೀತಿ ಒಂದು 7-8 ಇಲ್ಲ 10 ನೆರಿಗೆಗಳನ್ನು ತಗೊಂಡು ನಾವು ಬಟ್ಟೆ ಕ್ಲಿಪ್ಪನ್ನು ಹಾಕೋಬೇಕಾಗುತ್ತೆ. ನಾವು ಈ ರೀತಿ ಸ್ಯಾರಿನ ಫೋಲ್ಡಿಂಗ್ ಮಾಡಬೇಕಾದ್ರೆ ಯಾವುದೇ ರೀತಿ ನಾವು ಸೇಫ್ಟಿ ಪಿನ್ನ ಬಳಸಬಾರ್ದು. ಬಟ್ಟೆ ಕ್ಲಿಪ್ಪು ಮತ್ತು ಗುಂಡ್ ಪಿನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಈಗ ನಾನು ನೆರಿಗೆಗಳನ್ನ ಮಾಡ್ಕೊಂಡಿದ್ದು ಆದಮೇಲೆ ಈ ರೀತಿಯಾಗಿ ಎಲ್ಲ ಪ್ಲೇಟ್ಸ್ನ ತಗೊಂಡು ಒಂದೇ ಲೆವೆಲಲ್ಲಿ ಒಂದು ಬಟ್ಟೆ ಕ್ಲಿಪ್ನ ಹಾಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ಪ್ಲೇಟ್ಸ್ಗಳು ಕೂಡ ಮಿಸ್ ಆಗೋದಿಲ್ಲ. ಎರಡೂ ಸೈಡು ಕೂಡ ಇದೇ ರೀತಿ ತಗೊಂಡು ನಾನು ಮಿಡಲ್ ಕೂಡ ನಾನು ಇದೇ ರೀತಿಯಾಗಿ ನೆರಿಗೆಗಳನ್ನ ತಗೊಂಡು ಒಂದು ಕ್ಲಿಪ್ಪನ್ನು ಹಾಕೋತೀನಿ. ಇದೇ ರೀತಿಯಾಗಿ ಅಮ್ಮನವರಿಗೆ ಯಾವ ರೀತಿ ನಾವು ಸೀರೆನ ಉಡಿಸ್ಬೋದು ಅಂತ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ ಒಂದ್ಸಲ ಚೆಕ್ಔಟ್ ಮಾಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಹಾಕಿರುವಂಥ ಎಲ್ಲ ವೀಡಿಯೋಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಯಾವುದು ಸೀರೆ ಉಡಿಸೋ ವಿಧಾನ ಈಸಿ ಆಗುತ್ತೋ ಆ ರೀತಿ ನೀವು ಈ ವರ್ಷ ಅಮ್ಮನವರಿಗೆ ಸೀರೆನ ಉಡಿಸಿ ಅಲಂಕಾರವನ್ನು ಮಾಡಿ ಪೂಜೆನ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಸ್ಯಾರಿ ಪೂರ್ತಿ ಇದೇ ರೀತಿಯಾಗಿ ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ. ನಮಗೆ ಸೆರಗಿಗೆ ನಾವು ಇಲ್ಲಿ ಒಂದು 3 ಮೊಳ ಅಷ್ಟು ಸೆರಗನ್ನು ಬಿಟ್ಟು ನಾವು ಸ್ಯಾರಿ ಕಂಪ್ಲೀಟಾಗಿ ಈ ರೀತಿಯಾಗಿ ನಾವು ಪ್ಲೀಟ್ಸ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವೀಗ ಸೆರಗನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸೆರಗಿಗೆ 3 ಮೊಳ ಅಷ್ಟು ಬಿಟ್ಟು ಪ್ಲೀಟ್ಸ್ನ ಮಾಡ್ಕೊಂಡಿದ್ನಲ್ಲ, ಈಗ ಅದರಲ್ಲಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪ್ಲೀಟ್ಸನ್ನು ಮಾಡ್ಕೋತಾ ಇದ್ದೀನಿ. ನಮಗೆ ಒಟ್ಟು ಇಲ್ಲಿ ಒಂದು 7-8 ಪ್ಲೀಟ್ಸು ಬರುತ್ತೆ. ನಾವು ಚಿಕ್ಕದಾಗಿ ಮಾಡ್ಕೊಂಡಾಗ ನಮಗೆ 7-8 ಪ್ಲೀಟ್ಸು ಬರುತ್ತೆ. ನಿಮಗೆ ದೊಡ್ಡದಾಗಿ ಬೇಕು ಅಂತ ಕೂಡ ಮಾಡ್ಕೋಬೋದು. ಅದು ಒಂದು 5-6 ಪ್ಲೇಟ್ಸು ನಮಗೆ ಬರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಇಟ್ಕೊಂಡು ನಾವು ಒಂದು ಪಿನ್ನನ್ನು ಹಾಕೋಬೇಕಾಗತ್ತೆ. ನೋಡಿ, ಗುಂಡು ಪಿನ್ನನ್ನು ಹಾಕ್ಕೊಂಡು ಅದೇ ರೀತಿಯಾಗಿ ನಾನು ನೆಕ್ಸ್ಟ್ ಇನ್ನೊಂದು ಪಿನ್ನನ್ನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾವಿಲ್ಲಿ ಪ್ಲೇಟ್ಸ್ನ ಚಿಕ್ಕದಾಗಿ ಮಾಡ್ಕೊಂಡಿರ್ತೀವಿ. ಸ್ವಲ್ಪ ನಿಧಾನಕ್ಕೆ ನಾವು ಪ್ಲೇಟ್ಸ್ನ ಮಾಡಿಕೊಂಡು ಗುಂಡು ಪಿನ್ನನ್ನು ಹಾಕೋಬೇಕು. ಫ್ರೆಂಡ್ಸ್, ನಾವು ಹಬ್ಬದ ದಿನ ಈ ರೀತಿಯಾಗಿ ನಾವು ಸೀರೆನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಹಬ್ಬದ ದಿನ ತುಂಬ ಬೇಗ ನಾವು ಅಲಂಕಾರವನ್ನು ಮಾಡ್ಕೋಬೋದು. ನೋಡಿ, ಈಗ ನಾನು ಪೀಠ ರೆಡಿ ಮಾಡಿಕೊಂಡು ಅದರಲ್ಲಿ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಇಟ್ಕೊಂಡು ಒಂದು ಕಳಶದ ಬಿಂದಿಗೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸೀರೆಯನ್ನು ನಾವು ಈ ರೀತಿಯಾಗಿ ನಾವು ಬ್ಯಾಕ್ ಸೈಡಿಂದ ಸೀರೆಯನ್ನು ಈ ರೀತಿ ಫ್ರಂಟ್ ಸೈಡ್ಗೆ ಹಾಕ್ಕೊಂಡು ತಗೋಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬಿಂದಿಗೆಗೆ ಯಾವುದೇ ರೀತಿ ಕೋಲನ್ನು ಕಟ್ಟಿಲ್ಲ, ಹಾಗೆ ನಾನು ಸೀರೆನ ಉಡಿಸ್ಕೋತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತಾರೆ, ನಾವು ಕಳಶದ ಬಿಂದಿಗೆಗೆ ಯಾವುದೇ ರೀತಿ ಕೋಲನ್ನು ಕಟ್ಟರೆ ಯಾವ ರೀತಿ ಸೀರೆನ ಉಡಿಸ್ಬಹುದು ಅಂತ. ಇದು ತುಂಬ ಸುಲಭ ವಿಧಾನದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಈ ರೀತಿಯಾಗಿ ಅಮ್ಮನವರಿಗೆ ಸೀರೆನ ಉಡಿಸಿ ಅಲಂಕಾರವನ್ನು ಮಾಡ್ಕೋಬಹುದು. ಇವಾಗ ನಾವು ಸೀರೆ ನೆರಿಗೆಗಳನ್ನು ಈ ರೀತಿಯಾಗಿ ನಾವು ಒಂದೇ ಸಮವಾಗಿ ತಗೋಬೇಕಾಗುತ್ತೆ. ನಮಗೆ ಹಾಕೊಂಡಾಗ ಒಂದು ನೆರಿಗೆ ಹಿಂದೆ ಮುಂದೆ ಆಗಿರುತ್ತಲ್ಲ, ಹಾಗಾಗಿ ಎಲ್ಲ ನೆರಿಗೆಗಳನ್ನ ತಗೊಂಡು ನಾವು ಈ ರೀತಿಯಾಗಿ ಒಂದು ಬಟ್ಟೆ ಪಿನ್ನನ್ನು ಹಾಕೋಬೇಕು. ನೆಕ್ಸ್ಟ್ ಇವಾಗ ಅದೇ ರೀತಿ ಈ ಕಡೆ ಕೂಡ ನಾವು ಎಲ್ಲ ಪ್ಲೇಟ್ನ ತಗೊಂಡು ಒಂದು ಪಿನ್ನನ್ನು ಮೊದಲಿಗೆ ಹಾಕೊಳ್ಳೋಣ. ಆನಂತರ 2 ಸೇರಿಸಿ ನಾವು ಇನ್ನೊಂದು ಪಿನ್ನನ್ನು ಹಾಕೋಬೇಕು. ನೋಡಿ, ಈಗ ನಾವು ಈ ರೀತಿಯಾಗಿ ಒಂದೇ ಸಮವಾಗಿ ಬರೋ ರೀತಿ ಇಟ್ಕೊಂಡು ನಾವು ಪಿನ್ನನ್ನು ಹಾಕೋಬೇಕಾಗುತ್ತೆ. ನಾವು ಪಿನ್ನನ್ನು ಹಾಕೊಂಡ್ಮೇಲೆ ಮತ್ತೆ ನೆರಿಗೆಗಳನ್ನ ನಾವು ಈ ರೀತಿಯಾಗಿ ಸ್ವಲ್ಪ ರೆಡಿ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿಯಾಗಿ ಪ್ಲೇಟ್ಸ್ನ ತಗೋತಾ ಇದ್ದೀನಿ. ನಾವು 2 ಸೈಡು ಈ ರೀತಿ ತಗೊಂಡು ನಿಮಗೆ ಸೀರೆ ಸ್ವಲ್ಪ ಹಿಂದಗಡೆ ಎದ್ದಿರೋ ಥರ ಕಾಣುತ್ತಲ್ಲ, ಅದನ್ನು ಒಂದು ಪಿನ್ನಿಂದ ನಾವು ಹಿಂದಗಡೆ ಜಕ್ಕೊಂಡು ಒಂದು ಪಿನ್ನನ್ನು ಹಾಕೋಬೇಕಾಗತ್ತೆ.
ಇವಾಗ ನೆಲಗಡಲೆನ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಾವು ನೆಲಗಡಲೆನ ಒಂದೇ ಸಮವಾಗಿ ತಗೋಬೇಕಾಗುತ್ತೆ. ನೋಡಿ ನಾವು ಈ ರೀತಿ ನೆಲಗಡಲೆನ ಒಂದೇ ಸಮವಾಗಿ ತಗೊಂಡಾಗ ನಮಗೆ ಸೀರೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ನಾನು ಸೆರಗನ್ನ ಹಾಕೋತಾ ಇದ್ದೀನಿ. ಸೆರಗನ್ನು ಕೂಡ ನಾನು ಬ್ಯಾಕ್ ಸೈಡಿಂದ ನಾವು ಯಾವ ರೀತಿ ಸೆರಗನ್ನ ಹಾಕೋತೀವಲ್ಲ ಅದೇ ರೀತಿಯಾಗಿ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡ್ಗೆ ತಗೊಂಡು ಮತ್ತೆ ಬ್ಯಾಕ್ ಸೈಡಿಂದ ಮತ್ತೆ ಫ್ರಂಟ್ ಸೈಡ್ಗೆ ನಾನು ಮುಂದೆ ಸೆರಗು ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಅಥವಾ ನಿಮಗೆ ಯಾವ ರೀತಿಯಾಗಿ ಬೇಕು ಸೆರಗನ್ನು ಹಾಕೋಬಹುದು ಅಂತ ಅನ್ಸುತ್ತಲ್ಲ ಆ ರೀತಿ ಕೂಡ ಹಾಕೋಬಹುದು. ನಾವು ಸೆರಗನ್ನ ಹಾಕ್ಕೊಂಡು ನಂತರ ಈ ರೀತಿ ಒಂದು ನೂಲಿಂದ ಕಟ್ಕೋಬೇಕು. ಅದಾದ ನಂತರ ನಾವು ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಮುಂಚೆನೆ ಮಾಡ್ಕೊಳಕ್ಕೆ ಹೋದಾಗ ನಮಗೆ ನೆರಿಗೆಗಳು ಜಾರುತ್ತಲ್ಲ, ಹಾಗಾಗಿ ನಾವು ಫಸ್ಟು ದಾರ ಕಟ್ಕೊಂಡು ಅದಾದ ನಂತರ ಈ ರೀತಿ ನಾವು ನೆರಿಗೆನ ಸ್ಪ್ರೆಡ್ ಮಾಡ್ಕೊಂಡಾಗ ನಮಗೆ ಚೆನ್ನಾಗಿ ನೀಟಾಗಿ ನೆರಿಗೆಗಳು ಕುತ್ಕೊಳುತ್ತೆ. ನೋಡಿ ಈ ರೀತಿಯಾಗಿ ನಾವು ಸ್ಪ್ರೆಡ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಡಾಬನ್ನ ಹಾಕ್ಕೊಂಡು ನಮ್ಮ ಹತ್ರ ಇರುವಂತಹ ಒಡವೆಗಳಿಂದ ನಾವು ಅಮ್ಮನವರಿಗೆ ಅಲಂಕಾರವನ್ನು ಮಾಡ್ಕೋಬೇಕು. ಈಗ ಅಮ್ಮನವರಿಗೆ ಮೊಗಸರಿಯನ್ನು ಹಾಕಿ ಕಿರೀಟವನ್ನು ಹಾಕಿದ್ದೇನೆ. ನೋಡಿ ನಮ್ಮ ಮನೆಯ ಮಹಾಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರಲ್ವಾ. ನೀವು ಕೂಡ ಅಮ್ಮನವರಿಗೆ ಇದೇ ರೀತಿಯಾಗಿ ಸೀರೆಯನ್ನು ಉಡಿಸಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕಲಶಕ್ಕೆ ಯಾವುದೇ ರೀತಿ ಕೋಲನ್ನು ಕಟ್ಟಿದೆ ಇಷ್ಟು ಸುಲಭವಾಗಿ ಮತ್ತು ಸರಳವಾಗಿ ಅಮ್ಮನವರಿಗೆ ಯಾವ ರೀತಿ ಸೀರೆನ ಉಡಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದೇ ಕಲಶವನ್ನು ಇಟ್ಟು ಪೂಜೆ ಮಾಡೋದು ತುಂಬ ಶ್ರೇಷ್ಠ. ಹಾಗಾಗಿ ನೀವು ಈ ರೀತಿಯಾಗಿ ಸೀರೆನ ಉಡಿಸಿ ಪೂಜೆನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.